ಇನ್ನು ನಂತರದಲ್ಲಿ ಧನುರಾಶಿಯವರಿಗೆ ನೇರ ಸಪ್ತಮದಲ್ಲಿದ್ದಾನೆ. ಹೀಗಾಗಿ ಸಪ್ತಮ ಸ್ಥಾನ ಕೂಡ ಗುರುವಿನ ಬಲವನ್ನು ಕೊಡ್ತಕ್ಕಂಥದ್ದು. ಹೀಗಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು, ವಿವಾಹಾದಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು. ಇಷ್ಟು ದಿವಸ ನೋಡಿದೆ ರೀ ಮದುವೆ ಸೆಟ್ ಆಗ್ತಾನೆ, ಈಗಂತೂ ಅದು ದೊಡ್ಡ ಕಂಟಕ ಆಗೋಗ್ಬಿಟ್ಟಿದೆ. ಹುಡುಗಿಯರನ್ನು ಹುಡುಕೋದೇ ಒಂದು ಸಾಹಸ ಆಗಿಬಿಟ್ಟಿದೆ. ಹುಡುಗರಿಗೆ ಹುಡುಗಿ ಹೀಗೆ ಬಯಸ ಅದು. ಆ ರೀತಿಯಲ್ಲಿ ಇದ್ದಂಥವರಿಗೆ ಗುರುಬಲ ಅನ್ನೋದು ನೋಡಿ ಒಂದು ರೀತಿಯಲ್ಲಿ ಒಂದು ಯಾರದ್ದೋ ಮುಖೇನ ಗುರು ಹೇಳಲ್ವ ನಾವು ಸಾಮಾನ್ಯವಾಗಿ ದೈವಂ ಮಾನುಷ ರೂಪೇಣ ಅಂತ, ದೇವರು ಬಂದಾಗ ಬಂದ್ರಪ್ಪ ಯಾರನ್ನೊಬ್ರು ತೋರಿಸು, ಆ ರೀತಿಯಲ್ಲಿ ಒಂದು ಸಹಾಯ ಏರ್ಪಾಡಾಗುತ್ತೆ. ಇಲ್ಲಿದೆ ನೋಡ್ರಿ, ನೀವು ಪ್ರಯತ್ನ ಮಾಡಿ ಸಾಧ್ಯವಾದರೆ ಅಂತ ಯಾರ್ದೋ ಮೂಲಕ ಇಂಥದ್ದೊಂದು ಸಲಹೆ ಸಿಕ್ಬಿಡುತ್ತೆ, ವಿವಾಹಾದಿಗಳು ಏರ್ಪಾಡಾಗ್ಬಿಡುತ್ತೆ. ವ್ಯಾಪಾರಿಗಳಿಗಷ್ಟೇ ಏನಾದರೂ ವ್ಯಾಪಾರ ಹೊಸದಾಗಿ ವ್ಯಾಪಾರ ಮಾಡಬೇಕು ಅಂತಿದ್ರೆ ಖಂಡಿತ ಇದೊಂದು ಬದಲಾವಣೆಯಿಂದಾಗಿ ನಿಮಗೆ ಒಂದು ವ್ಯಾಪಾರದ ಆಲೋಚನೆಯೂ ಬರ್ತದೆ, ಅದಕ್ಕೆ ಬೇಕಾಗಿರತಕ್ಕಂಥ ಸಹಕಾರಗಳು ಸಿಕ್ಬಿಡುತ್ತೆ. ಕೆಲವೊಮ್ಮೆ ನೀವು ಎಷ್ಟು ಪ್ರಯತ್ನ ಮಾಡಿ ಅದಕ್ಕೆ ಪೂರಕವಾದ ಒಂದು ಸಣ್ಣ ಇಟಿಗೆನೂ ಸಿಗಲ್ಲ. ಆದರೆ ಇಂಥ ಅನುಗ್ರಹ ಉಂಟಾದಾಗ ನೀವು ಒಂದು ಪ್ರಯತ್ನ ಮಾಡಬೇಕಷ್ಟೇ, 10 ಹಾಗಾಗಿ ಬಂದದ್ದು ಹೇಗಾಯ್ತು ನನಗೆ ಗೊತ್ತಿಲ್ಲ, ಹೇಗದಾಗ ಆಗೋಯ್ತು. ಆ ಥರದ್ದು ಆಗಿದೆ, ಎಷ್ಟೋ ಜನರಿಗೆ ಆಗಿರುತ್ತೆ ಆ ಥರದ್ದು. ಆ ರೀತಿಯಲ್ಲಿ ನಿಮಗೆ ಈ ಗುರು ಬದಲಾವಣೆ ಅಂತಕ್ಕಂಥದ್ದು ನಿಮಗೆ ಮುಂದಿನ ವರ್ಷದಲ್ಲಿ ಬಹಳ ವಿಶೇಷ ಫಲ ತಂದು ಕೊಡುತ್ತೆ. ಇದಾದ ನಂತರದಲ್ಲಿ ನಾವು ಕಾಣೋದು ಕುಂಭರಾಶಿಯನ್ನು. ಕುಂಭರಾಶಿಯವರಿಗೆ ಪಂಚಮ ಸ್ಥಾನ ಧೀಸ್ಥಾನ, ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದೇಶೇತ್. ಪರೇಂಗಿತಜ್ಞ, ಮೇಧಾವಿ, ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಒಂದು ಸ್ಪಾಂಜ್ ನೀರಿಗೆ ಹಾಕಿದ್ರೆ ಹೇಗೆ ಹೀರ್ಕೊಂಡ್ಬಿಡುತ್ತೋ ಆ ರೀತಿಯಲ್ಲಿ ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಇನ್ನೊಂದು ಚಿಂತನೆ, ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರ, ಆ ಸಂಸ್ಥೆ ಏನನ್ನು ಆಲೋಚಿಸ್ತಾ, ನಿರ್ದೇಶಕರು ಯಾರೋ ಇರ್ತಾರಲ್ಲ, ಅವ್ರು ಏನು ಆಲೋಚಿಸ್ತಾ ಇದ್ದಾರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಯಾವುದೋ ಅಧ್ಯಯನ ಸ್ಟಡೀಸ್ ಮಾಡ್ತಾ ಇದ್ದಾರೆ, ನಮ್ಮ ಗುರುಗಳು ಏನು ಹೇಳಿಕೊಟ್ರು, ಏನು ಹೇಳ್ಕೊಡ್ತಾರೆ, ಇದ್ರ ಇಂಗಿತಜ್ಞತೆ. ಒಂದು ಸಲ ಹೇಳಿದ್ರೆ ಅದು ತಕ್ಷಣ ಹೀರ್ಕೊಳ್ಳೋದು ಸ್ವಭಾವ. ಅದು ಕುಂಭರಾಶಿಯವರ ಪ್ರತಿಭಾಶಕ್ತಿ. ಅಲ್ಲಿಗೆ ಬರ್ತಾ ಇರ್ತಾನೆ, ಪರಿವರ್ತನೆ ಆಗ್ತಾನೆ ಗುರು. ಹೈಯರ್ ಸ್ಟಡೀಸ್ ಮಾಡೋರಿಗೆ ನೀವೇನು PhD ಇತ್ಯಾದಿ ಮಾಡಬೇಕು ಅಂತ, ನಾನು ಈ ಸಲ ಇದನ್ನು ಮುಗಿಸ್ಬೇಕು, ಈ ಥರದ್ದು ಆ ಥರ ಆಲೋಚನೆಗಳಿಗೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಬಿಡುತ್ತೆ. ಶುಭ ಚಿಂತನೆಗಳು ಏರ್ಪಾಡಾಗುತ್ತೆ. ಅಷ್ಟೇ ಅಲ್ಲ, ಅದು ಮಂಗಳ ಕಾರ್ಯಗಳನ್ನು ಏರ್ಪಾಡು ಮಾಡಿಕೊಡುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ, ಮಕ್ಕಳ ಸಂತಾನ, ಪಂಚಮ ಸ್ಥಾನ ಸಂತಾನ ಸ್ಥಾನ ಅಲ್ವಾ. ಹೀಗಾಗಿ ಇಷ್ಟು ದಿವಸ ಇಲ್ಲ ಅಂತ ಕೊರಗ್ತಾ ಇದ್ದಂಥವರಿಗೆ ಅವನ ಸಂತಾನ ಸೂಚನೆ, ಒಂದು ಗುರುವಿನ ಪ್ರಾರ್ಥನೆಯೋ ಗುರು ದರ್ಶನವೋ, ಇಂಥ ಕಾರಣದಿಂದಾಗಿ ಒಂದು ಪ್ರಯತ್ನ ಹೇಳಿದ್ನಲ್ಲಾಗಲೇ ಒಂದು ಕಲ್ಲು ಹೆಸರೇ 10 ಗೊಂಚಲು ಬೀಳುತ್ತೆ ಅಂತ, ಆ ರೀತಿಯಲ್ಲಿ ಒಂದು ಸಹಕಾರ ಏರ್ಪಾಡಾಗ್ತಕ್ಕಂಥದ್ದು ಅದನ್ನು ನೋಡ್ತೀವಿ. ಹೀಗೆ ಕೆಲವು ರಾಶಿಗಳಿಗೆ ನೀವು ನೋಡ್ತಾ ಇದ್ದೀರಾ, ಏನು ನೀವು ಗ್ರಾಫಿಕ್ ಟೆಕ್ಸ್ಟಲ್ಲಿ ಬರ್ತಾ ಇದೆಯಲ್ವಾ, ಯಾವ್ಯಾವ ರಾಶಿಯವರಿಗೆ, ಹಾಗಾದರೆ ಬೇರೆಯವರಿಗೆ ಇಲ್ವಾ? ಬೇರೆಯವರಿಗೆ ಬೇರೆ ಬೇರೆ ಗ್ರಹಗಳ ಒಂದು ಅನುಕೂಲ ಇರುತ್ತೆ. ನಾವು ಪ್ರತಿ ವಾರ ಅದನ್ನು ಗಮನಿಸ್ತಾ ಹೋಗೋಣ. ಈ ವಾರ ಗುರು, ಮುಂದಿನ ವಾರ ಮತ್ತೊಬ್ಬ ಶುಕ್ರ, ಮತ್ತೊಂದು ಗ್ರಹ, ಹೀಗೆ ನೋಡೋಣ. ಇದು ಈ ವಾರದ ವಿಶೇಷ. ಗುರುವಿನ ಪರಿವರ್ತನೆ 2025ರಲ್ಲಿ ಆಗೋದ್ರಿಂದ ನೀವೇನು ಪ್ಲ್ಯಾನ್ ಮಾಡ್ಕೋಬಹುದು, ಮುಂದಾಲೋಚನೆ ಮಾಡಿ ಏನು ನೀವು ನಿರ್ಣಯ ಮಾಡಬಹುದು ಅನ್ನೋದಕ್ಕೆ ಒಂದು ದಾರಿ ಆಗಲಿ, ಒಂದು ದೀಪವಾಗಲಿ. ಈ ದೀಪದಿಂದ ಮುಂದಿನ ದಾರಿ ಎಷ್ಟು ದೂರ ನೋಡಬಹುದು ನೀವು, ಅದನ್ನು ತೋರಿಸುವಂಥ ಒಂದು ಪುಟ್ಟ ಪ್ರಯತ್ನ ಅಷ್ಟೇ ಇದು. ಆದರೆ ಕೆಲಸ ಮಾಡಬೇಕು ನೀವು. ಗುರು ದೀಪ ಹಚ್ಚಿ ದೊಡ್ಡ ಪ್ರಣತೆ ಸೂರ್ಯ ಪ್ರತಿ ದಿವಸ ಬೆಳಗ್ತಾ ಇರ್ತಾನೆ. ಆದರೆ ಸೂರ್ಯನ ಬೆಳಕಿನಲ್ಲಿ ನಾವು ಎಷ್ಟು ಓದ್ಕೊಂಡ್ವಿ, ಎಷ್ಟು ಕಂಡುಕೊಂಡ್ವಿ, ಎಷ್ಟು ದಾಟಿದ್ವಿ, ಇವೆಲ್ಲವೂ ಮುಖ್ಯ ಆಗುತ್ತೆ. ಹೀಗಾಗಿ ಗುರು ಬದಲಾವಣೆ ಆಗ್ಬಿಡ್ತಪ್ಪ, ನಾನೀಗ ಮಿಥುನ ರಾಶಿಗೆ ಬರ್ತಾ ಇದ್ದೇನೆ, ನಾನೀಗ ಸುಮ್ಮನೆ ಆರಾಮಾಗಿ ಖಂಡಿತ ಆಗಲ್ಲ. ಪ್ರಯತ್ನ ಮಾಡಬೇಕು. ಎಸ್, ಗುರು ಬಗ್ಗೆ ನೀವು ಹೇಳುವಾಗ ಯಾವತ್ತೂ ಹೇಳ್ತೀರಿ ಜ್ಞಾನ, ಸಂಪತ್ತು, ಸಮೃದ್ಧಿಯ ಕಾರಕ ಅಂತ. ಒಬ್ಬ ವ್ಯಕ್ತಿ ಜಾತಕದಲ್ಲಿ ಗುರು ಬಲ ಇತ್ತು ಅಂದರೆ ಆತ ಜೀವನ ಗೆದ್ದ ಹಾಗೇನೆ ಅಂತ. ಸೊ ಈ ವರ್ಷ ಅಂದರೆ 2025 ಬರೋ ವರ್ಷ ಯಾವ್ಯಾವ ರಾಶಿಯವರಿಗೆ ಲಕ್ಕಿ ಆಗಿರುತ್ತೆ ಅನ್ನೋದನ್ನು ಹೇಳಿದ್ರಿ. ಇನ್ನುಳಿದಂತೆ ಬೇರೆ ರಾಶಿಯವರಿಗೆ ಅನ್ಲಕ್ಕಿನ ಅಥವಾ ಸಾಧಾರಣನ, ಅಥವಾ ಯಾವ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು? ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಈಗ ಜನ್ಮಕ್ಕೆ ಬರ್ತಾ ಇದೆ ಮಿಥುನ. ನಾನು ಬೇರೆ ಬೇರೆ ಗುರುಬಲ ಇರತಕ್ಕಂಥ ರಾಶಿಗಳನ್ನು ಹೇಳ್ತಾ ಹೋದೆ. ಮಿಥುನ ರಾಶಿಗೆ ಗುರು ಬಂದಾಗ, ಕರ್ಮಾಧಿಪತಿ ಜನ್ಮಕ್ಕೆ ಬಂದಾಗ, ಅವನು ಉಚ್ಚಾಭಿಲಾಷಿ ಇದ್ದಾಗ ಕೆಲಸ ಏನು ತೊಡಕಿಲ್ಲ, ವೃತ್ತಿಯಲ್ಲಿ ಇಷ್ಟು ದಿವಸ ವ್ಯಯದಲ್ಲಿದ್ದ, ಕೆಲಸಗಳಾಗ್ತಾ ಇರಲಿಲ್ಲ, ವಿಪರೀತವಾದ ವರ್ಕ್ ಪ್ರೆಷರ್ ಇರ್ತಾಯಿತ್ತು. ಆದರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಅದರ ಬದಲಾವಣೆ ಕಾಣ್ತೀರಾ. ಅಷ್ಟರ ಮಟ್ಟಿಗೆ ಏನು ಗುರು ನೋಡಿ, ಸಾಮಾನ್ಯವಾಗಿ ಗುರು ಪರಿವರ್ತನೆ ಅನ್ನೋದು ಕೆಡುಕನ್ನಂತೂ ಉಂಟು ಮಾಡಲ್ಲ. ಇದನ್ನು ಚೆನ್ನಾಗಿ ಸ್ಪಷ್ಟ ತಿಳಿಸ್ಕೊಂಬಿಡಿ. ಇದು ಭಯ ಇಲ್ಲ, ಮತ್ತೊಂದಿಲ್ಲ, ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಎಲ್ಲ ರಾಶಿಯವರೆಗೂ ಕೊಂಚ ಮಟ್ಟಿಗೆ ಗುರುವಿನ ಅನುಗ್ರಹ ಇದ್ದುಬಿಟ್ರೆ ನೋಡಿ, ನೀವು
ಒಳ್ಳೆ ಮೇಷ್ಟ್ರ ಹತ್ರ ನೀವೇನಾದರೂ, ನಾನು ಸಾಮಾನ್ಯ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿ ಒಬ್ಬ ಏನೋ ಒಂದು ಪುಡಾರಿ ಇರ್ತಾನೆ, ಅವನಿಗೆ 4 ಬಾರಿಸ್ತಾರೆ. ಆದರೆ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಅವ್ರ ಮೇಲೆ ದ್ವೇಷ ಬರಬಹುದು, ಆದರೆ ಗುರುವಿಗೆ ಆ ರೀತಿಯ ದ್ವೇಷ ಇರಲ್ಲ, ಸರಿ ಹೋಗಲಿ ಅನ್ನೋದೇ ಇರುತ್ತೆ. ಹೀಗೆ ಗುರುಗ್ರಹ ಕೂಡ ಬಹಳ ವಿಶೇಷ. ಕುಜನ ಹಾಗೆ, ಶನೈಶ್ಚರನ ಹಾಗೆ ಅಲ್ಲ. ಆ ಗ್ರಹಗಳು ವಸ್ತುತಃ ಹಾಗಲ್ಲ, ಬೇರೆ ದಿವಸ ಮಾತಾಡೋಣ. ಅಂದರೆ ವಿವೇಕಶಾಲಿಯಾದಂಥವನು ಸೇಡನ್ನು ಇಟ್ಕೊಳ್ಳಲ್ಲ. ಇವರು ಹೇಗೆ ಮಾಡಿದ್ರಲ್ಲ ನಾನು ಅದು ಪ್ರತಿಯಾಗಿ ಮಾಡಬೇಕು, ಇಲ್ಲ. ಆಯಿತು, ಅದಕ್ಕೆ ದಾರಿ ತೋರಿಸಿರೋದು ಅದು. 4 ಬಾರಿಸಿದ್ದಾರೆ ಅಂತಂದರೆ ನಿನ್ನ ಬದುಕು ಸರಿ ಹೋಗಲಿ ಅಂತ. ಈಗ ಬಿಡಿ, ಈಗಿನ ಅದು ಕೋರ್ಟು ಕಚೇರಿ ಅಲ್ದಾಟ ಆಗಿಬಿಡುತ್ತೆ. ಆದರೆ ಈ ಗುರುಗ್ರಹದ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ಸಾಮಾನ್ಯದ ವಿಚಾರ ಅಲ್ಲ ಇದು. ಗುರುಗ್ರಹದ ಚಿಂತನೆಯನ್ನು ಹೀಗೆ ನಮಗೆ ಯಾವುದೋ ಒಂದು ಹಾದಿ ತಪ್ಪಿದರೆ ನಾವು ಒಂದು ಪೆಟ್ಟು ಕೊಟ್ಟು ಮತ್ತು ಸರಿಪಡ್ಕೊಳ್ಳೋಣ ಅಂತಕ್ಕಂಥ ವಿವೇಚನೆ ಬರುತ್ತೆ. ಅದ್ರ ಜಿದ್ದು ಸಾಧಿಸೋದು ಅಥವಾ ಇನ್ನೇನೋ ಅದಕ್ಕೆ ವ್ಯತಿರಿಕ್ತವಾಗಿ ಕೆಟ್ಟ ಕೆಲಸವನ್ನು ಮಾಡ್ತಕ್ಕಂಥ ಈ ಥರದ್ದು ಸ್ವಭಾವ ಗುರು ಪ್ರಕಟ ಮಾಡಲ್ಲ. ಗುರುಗ್ರಹ ನಮಗೆ ಒಂದು ಸಲ ತಪ್ಪಾಗಿದೆ, ತಿದ್ದುಕೊಂಡೆ, ಯಾರೋ ಏನೋ ಹೇಳಿದ್ರು ಅದನ್ನು ಆಯಿತು ಸಮಾಧಾನವಾಗಿ ತೊಗೊಂಡು ವಿವೇಚನೆಯಿಂದ ತೊಗೊಂಡು ಓಕೆ ಮುಂದುವರಿಯೋಣ. ಅವ್ರು ಹೇಳಿದಾರಲ್ವ, ಆಯ್ತು ಈ ತಪ್ಪು ತಿದ್ದುಕೊಳ್ಳೋಣ ಅನ್ನೋ ವಿವೇಚನೆ ಬಂದು ಮುಂದೆ ಸಾಕ್ತಾನೆ. ಆ ರೀತಿಯಲ್ಲಿ ಗುರು ನಿಮಗೆ ಅಂಥ ಬುದ್ಧಿ ಪ್ರಕಟ ಮಾಡೋದು. ಹೀಗಾಗಿ ಮಿಥುನ ರಾಶಿಯವರಿಗೆ ಜನ್ಮಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇರ್ತದೆ, ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟರೆ ಆಯಿತು. ಅದು ಏನು ಅಂಥ ಪ್ರಮಾದ ಅಲ್ಲ, ಆತಂಕ ಬೇಡ. ಇನ್ನು ಉಳಿದ ಕರ್ಕಟಕ ರಾಶಿಯವರಿಗೆ ವ್ಯಯಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಕರ್ಕಟಕ ರಾಶಿಯವರು ಏನಪ್ಪ ನನಗೆ ಆತಂಕವ ಅಂತಂದರೆ, ವ್ಯಯ ಅಂದರೆ ಇನ್ವೆಸ್ಟ್ಮೆಂಟನ್ನು ಸೂಚಿಸುತ್ತೆ. ಗುರು ಶುಭಗ್ರಹ ಅದು. ಹೀಗಾಗಿ ಸತ್ಕಾರ್ಯಗಳಿಗೆ ನೀವು ಕೆಲವರಿಗೆ ಯಾವುದೊಂದು ಹೊಸ ಪ್ರಯತ್ನ ಮಾಡೋಣ ಅಂತ ಹೇಳಿ ಇನ್ವೆಸ್ಟ್ ಮಾಡ್ತಾರೆ, ಆದರೆ ಆಗಲ್ಲ. ಆ ಇನ್ವೆಸ್ಟ್ ಎಲ್ಲ ವ್ಯರ್ಥ ಆಗುತ್ತೆ. ಆದರೆ ನಿಮಗದು ಒಂದು ದಾರಿ ಕಲಿಸುತ್ತೆ. ಹಾಗಾಗಿ ಆ ರೀತಿಯಲ್ಲಿ ಕರ್ಕಟಕ ರಾಶಿಯವರು ಒಂದು ದಾರಿ ಕೊಡ್ತಾನೆ. ಓಕೆ, ಈಗೊಬ್ರು ಕಾಲರ್ ಇದ್ದಾರೆ, ಮೋಹನ್ ಅಂತ, ದಾವಣಗೆರೆಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಮೋಹನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಏನ್ ಕೇಳಬೇಕಿತ್ತು? ನಿಮ್ ರಾಶಿ ಯಾವುದು ಹೇಳಿ? ನಮ್ದು ರಾಶಿ ಕುಂಭ ರಾಶಿ. ಓಕೆ, ಪ್ರಶ್ನೆ ಏನು? ಡೇಟ್ ಆಫ್ ಬರ್ತ್ 21/12. ಓಕೆ, 52ನೇ ಇಸ್ವಿ. ಓಕೆ, ಟೈಮು? ಇವತ್ತೇನಾ ನಿಮ್ಮ ಬರ್ತಡೇ? ಟೈಮು ರಾತ್ರಿ 12:45. ಓಕೆ, 21/12. 21/12. 21/12. ಓ, ಹುಟ್ಟು ಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಮೇಡಮ್. ಒಳ್ಳೆ ದಿನ ಕಾಲ್ ಮಾಡಿದಿರಿ. ಕಾಲ್ ಬರ್ತಡೇ ದಿವಸನೇ ಸಿಕ್ಕಿದೆಯಲ್ರಿ ನಿಮಗೆ ಕಾಲು? ಹೌದು. 1952. 52. ಆಯಿತು. ಟೈಮು? ಬಹಳ ಸಂತೋಷ. ಟೈಮು ರಾತ್ರಿ 12:45. ಓ, ಇದು ಹಂಗಾದ್ರೆ 21 ಕಳೆದ ಅಥವಾ 20 ಕಳೆದ 20? 22ಕ್ಕೆ ಬರ್ತದೆ. ಓ, ಸರಿ, ನಾಳೆ. ಓಕೆ, ನಮ್ಮ ಭವಿಷ್ಯ ಬಗ್ಗೆ ಹೆಂಗಿದೆ ಅನ್ನೋದು ಮಾತಾಡಿ ಶಾಸ್ತ್ರಿಗಳ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಕುಂಭರಾಶಿ ತಮ್ಮದು ಅಲ್ವಾ? ಹೌದು. ಈಗ ನೋಡಿ, ಮೇ ನಂತರ ನಿಮಗೆ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಶುಕ್ರ ನಿಮ್ಮ ಜಾತಕದಲ್ಲಿ ಮಿತ್ರ ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಒಳ್ಳೆಯ ಉತ್ತಮವಾಗಿದೆ, ಅನುಕೂಲಕರ ವಾತಾವರಣ. ಇನ್ನೇನು ಮೇಯಿಂದ ಇನ್ನೂ ಹೆಚ್ಚಿನ ಒಳ್ಳೆಯ ಕಾಲವನ್ನು ಕಾಣ್ತೀರಾ ಅನ್ನೋದನ್ನು ಹೇಳ್ತಾ ಇದೆ. ಹೀಗಾಗಿ ನಿಮ್ಮ ಟೈಮ್ ಚೆನ್ನಾಗಿದೆ, ನೀವೇನು ಆತಂಕ ಪಡಬೇಕಾದಿಲ್ಲ. ಹೇಗೂ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ, ಕುಂಭರಾಶಿಯವರಿಗೆ ಈಗ ಏಪ್ರಿಲ್ ನಂತರದಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನಿದೆ ಅದು ಬಹಳ ವಿಶೇಷವಾದ ಅನುಕೂಲ ಮಾಡಿಕೊಡುತ್ತೆ ಅಂತ. ತುಂಬ ಚೆನ್ನಾಗಿದೆ. ಹೀಗಾಗಿ ಸಮಾಧಾನವಾಗಿರಬಹುದು ತಾವು. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಈಗ ಸುದರ್ಶನ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸುದರ್ಶನ್ ಅವರೇ. ಮೇಡಮ್, ನಾವು ಕೇರ್ಪೇಟೆಯಿಂದ. KR-ಪೇಟೆಯಿಂದ. ಕೇರ್ಪೇಟೆಯಿಂದ. ನಮ್ದು ಡೇಟ್ ಆಫ್ ಬರ್ತ್ ಮೇಡಮ್ 97 ಫೆಬ್ರವರಿ 25 ಮೇಡಮ್. ಸುದರ್ಶನ್ ಅಂತ. ಓಕೆ, 25/2/1987. ಫೆಬ್ರವರಿ 25. ಟೈಮು 4:15 5:30 ಬೆಳಿಗ್ಗೆ. ಬೆಳಿಗ್ಗೆನಾ? ಮದುವೆ ಆಗಿಲ್ಲ ಮೇಡಮ್. ಓಕೆ, ಮದುವೆ ಬಗ್ಗೆ ಕೇಳಬೇಕಿತ್ತು, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಸುದರ್ಶನ್ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ವಿವಾಹದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಯಾಕೆ ವಿವಾಹ ಆಗಿಲ್ಲ ಅನ್ನಲಿಕ್ಕೆ ಕಾರಣ ಮುಖ್ಯವಾಗಿ ಈಗ ನಡೀತಾ ಇರತಕ್ಕಂಥ ರಾಹು ದಶೆಯಲ್ಲಿ ಚಂದ್ರನ ಒಂದು ಭುಕ್ತಿ ನಡೀತಾ ಇದೆ. ಸಪ್ತಮಾಧಿಪತಿ ಕಾಲ ನಡೀತಾ ಇದೆ. ಮುಂದೆ ಮೇವರೆಗೆ ಇದಿದೆ. ಈಗ ನೋಡಿ, ಪ್ರಯತ್ನಕ್ಕೆ ಖಂಡಿತ ಅವಕಾಶ ಸಿಗೋ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂದರೆ ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಸಪ್ತಮಾಧಿಪತಿ ಕಾಲ ಬಂದಾಗ ಆ ಸಂದರ್ಭದಲ್ಲಿ ವಿವಾಹಕ್ಕೆ ಸಾಧ್ಯತೆ, ಆ ಫಲ ಸಿಗುವ ಸಾಧ್ಯತೆ ಹೆಚ್ಚು ಅಂತ. ಹೀಗಾಗಿ ತಮಗೀಗ ಪ್ರಯತ್ನಕ್ಕೆ ಖಂಡಿತ ಸಾಧ್ಯತೆ ಇದೆ. ಒಂದು ಶನೈಶ್ಚರ ಹಾಗೂ ಕುಜ ಎರಡೂ ಪಾಪಗ್ರಹಗಳು ಸಪ್ತಮ ಸ್ಥಾನ ನೋಡ್ತಾರೆ.
ಕುಜನ ದೃಷ್ಟಿ ಇದೆ, ಶನೈಶ್ಚರ ಸಪ್ತಮಾಧಿಪತಿಯನ್ನು ನೋಡ್ತಾನೆ. ಇದು ಕಾರಣದಿಂದಾಗಿ ವಿಳಂಬಕ್ಕೆ ಕಾರಣ. ಹೀಗಾಗಿ ಶನಿ ಕುಜ ಈ 2 ಗ್ರಹ ಶಾಂತಿ ಮಾಡಿಸಿದ್ರೆ ಅನುಕೂಲ ಆಗುತ್ತೆ. ಇವರೇ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಹಾವೇರಿಯಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 25/11/2005. 25/11/2005. ನೋಡ್ರಿ, ಸಾಯಂಕಾಲ 7:45. 7:45. ಏನ್ ಕೇಳಬೇಕಿತ್ತು? ಅವನ ಭವಿಷ್ಯ ಹೇಗಿದೆ ಅಂತ ಕೇಳ್ಬೇಕಾಯ್ತು. ಓಕೆ, ಮಾತಾಡಿ ಶಾಸ್ತ್ರಿ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಗುರುಗಳೇ. ನಿಮ್ಮ ಭವಿಷ್ಯ ರಾಶಿ ಇದೆ, ಡೈಲಿ ನೋಡಿ ನಾವು ಮುಂದೆ ಕೆಲ್ಸಕ್ಕೆ ಹೋಗೋದ್ರಿ. ಆಗ್ಲಿ, ಎಲ್ಲ ಚೆನ್ನಾಗ್ ಬರ್ತಾ ಇದ್ರಿ. ಭಾಳ ಸಂತೋಷ. ಈಗ ಹೇಗಿದೆ ಅಂತಲ್ವಾ? ಹ್ಞೂ. ಚೆನ್ನಾಗಿದೆ. ಬುದ್ಧಿಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು, ಲಾಭಸ್ಥಾನದಲ್ಲಿ ಕುಜ ಇರತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ಈಗ ಪ್ರಸ್ತುತ ಕುಜನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ಈಗ ಡಿಸೆಂಬರ್ ನಂತರದಲ್ಲಿ ತುಂಬ ಅನುಕೂಲಕರವಾಗಿದೆ. ಹೀಗಾಗಿ ಆತಂಕ ಬೇಡ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಪಂಚಾಮೃತ ಸೇವೆ ಅದನ್ನು ಪ್ರತಿ ಬುಧವಾರ ಮಾಡಿಸಿ ಸ್ವಲ್ಪ ಆ ಪ್ರಸಾದ ತಿನ್ನಿಸಿ, ಅಷ್ಟು ಸಾಕಾಗುತ್ತೆ. ಚೆನ್ನಾಗಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.